ನಮಸ್ಕಾರ. ಮುಖ್ಯಾಂಶಗಳು. ಸಮಾಜದಲ್ಲಿನ ಸಕಾರಾತ್ಮಕ ಬದಲಾವಣೆಗೆ ಯುವ ಸಮೂಹದ ಪಾತ್ರ ಮಹತ್ವದ್ದು. ಅಸಮಾನತೆ, ಜಾತಿವಾದ ನಿಗ್ರಹಿಸುವುದು ಅಗತ್ಯ. ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು. ಕೋವಿಡ್ ನಿಯಂತ್ರಣಕ್ಕೆ ಕಟ್ಟುನಿಟ್ಟಿನ ಕ್ರಮ. ರಾಜ್ಯದಲ್ಲಿ 5,500 ಕೇಂದ್ರಗಳ ಮೂಲಕ ಲಸಿಕೆ ವಿತರಣೆ. ಸಚಿವ ಡಾ ಕೆ ಸುಧಾಕರ್. ಪುದುಚೇರಿ ಹಾಗೂ 4 ರಾಜ್ಯಗಳ ವಿಧಾನಸಭಾ ಚುನಾವಣೆ. ತಮಿಳುನಾಡು, ಕೇರಳದಲ್ಲಿ ನಾಳೆ ಬಹಿರಂಗ ಪ್ರಚಾರ ಅಂತ್ಯ. ಛತ್ತೀಸ್ಗಢದಲ್ಲಿ ಮಾವೋವಾದಿಗಳ ಗುಂಡಿನ ದಾಳಿ. ಭದ್ರತಾ ಪಡೆಯ 5 ಯೋಧರು ಹುತಾತ್ಮ, 12 ಮಂದಿಗೆ ಗಾಯ. ವಾರ್ತೆಗಳ ವಿವರ. ಅಸಮಾನತೆ, ಜಾತಿವಾದ, ಕೋಮುವಾದ ಮತ್ತು ಭ್ರಷ್ಟಾಚಾರದಂತಹ ಸಾಮಾಜಿಕ ಪಿಡುಗುಗಳ ವಿರುದ್ಧ ಯುವ ಜನತೆ ಹೋರಾಟ ನಡೆಸುವುದು ಇಂದಿನ ಅಗತ್ಯವಾಗಿದೆ ಎಂದು ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ತಿಳಿಸಿದರು. ಒಡಿಶಾದ ಉತ್ಕಲ್ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡ ಅವರು, ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ ತರುವಲ್ಲಿ ಯುವ ಜನತೆಯ ಪಾತ್ರ ಮಹತ್ವದ್ದು ಎಂದು ಹೇಳಿದರು. ಯುವ ಸಮೂಹ ಭಾರತದ ಭವ್ಯ ಇತಿಹಾಸದಿಂದ ಸ್ಫೂರ್ತಿ ಪಡೆದು ನಾವೀನ್ಯತೆ ಮತ್ತು ಉದ್ಯಮಶೀಲತೆಯ ಚೈತನ್ಯವನ್ನು ಮೈಗೂಡಿಸಿಕೊಳ್ಳಬೇಕು. ಯಾವುದೇ ಕ್ಷೇತ್ರದಲ್ಲಿ ಶಿಸ್ತು, ಪ್ರಾಮಾಣಿಕತೆ ಮತ್ತು ಪರಿಶ್ರಮಗಳೇ ಪ್ರಮುಖ ಸಾಧನಗಳಾಗಿವೆ ಎನ್ನುವುದನ್ನು ಮರೆಯಬಾರದು ಎಂದರು. ಬುಡಕಟ್ಟು ಸಮುದಾಯದ ಕಲ್ಯಾಣ ಹಾಗೂ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕು ಎಂದು ಪ್ರತಿಪಾದಿಸಿದ ಉಪರಾಷ್ಟ್ರಪತಿ, ನಿಸರ್ಗದೊಂದಿಗೆ ಸಹಬಾಳ್ವೆ ನಡೆಸುವ ಬುಡಕಟ್ಟು ಸಮುದಾಯದಿಂದ ಬದುಕಿನ ಮೌಲ್ಯಗಳನ್ನು ನಾವು ಕಲಿತುಕೊಳ್ಳಬೇಕಿದೆ ಎಂದರು. ಈ ಸಂದರ್ಭದಲ್ಲಿ ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್, ಭಾರತದ ಮಹಾಲೇಖಪಾಲರಾದ ಗಿರೀಶ್ ಚಂದ್ರ ಮುರ್ಮು ಸೇರಿದಂತೆ ಹಲವರಿಗೆ ಗೌರವ ಪ್ರದಾನ ಮಾಡಲಾಯಿತು. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಇಂದು ವಿವಿಧ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಆರೋಗ್ಯ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಚಾಲನೆ ನೀಡಿದರು. ಬಳಿಕ ಕಳೆದ 2 ತಿಂಗಳಿನಲ್ಲಿ ರಾಜ್ಯದ ಸಕ್ರಿಯ ಪ್ರಕರಣಗಳ ಸಂಖ್ಯೆ 6 ಪಟ್ಟು ಹೆಚ್ಚಾಗಿದೆ. ದೇಶದ ಒಟ್ಟು ಸಕ್ರಿಯ ಪ್ರಕರಣಗಳಲ್ಲಿ 50% ಪ್ರಕರಣಗಳು ಕೇವಲ 10 ಜಿಲ್ಲೆಗಳಲ್ಲಿ ಇದ್ದು, ಈ ಪೈಕಿ ಬೆಂಗಳೂರು ನಗರವೂ ಕೂಡ ಒಂದಾಗಿದೆ. ಕೊರೋನಾ 2ನೇ ಅಲೆಯನ್ನು ನಿಯಂತ್ರಿಸಲು ಸಾರ್ವಜನಿಕರ ಸಹಕಾರ ನಿರ್ಣಾಯಕವಾಗಿದೆ. ಶಿಸ್ತು ಮತ್ತು ಸಂಯಮದಿಂದ ಸೋಂಕಿನ ವಿರುದ್ಧ ಹೋರಾಡಬೇಕಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ 5,500 ಕೋವಿಡ್ ಲಸಿಕಾ ಕೇಂದ್ರಗಳನ್ನು ಆರಂಭಿಸಲಾಗಿದ್ದು, 45 ವರ್ಷ ಮೇಲ್ಪಟ್ಟ ಎಲ್ಲಾ ನಾಗರಿಕರು ಸ್ವಯಂ ಪ್ರೇರಣೆತರಾಗಿ ಲಸಿಕೆ ಪಡೆದುಕೊಳ್ಳುವಂತೆ ಅವರು ಮನವಿ ಮಾಡಿದರು. ತೀವ್ರತೆ ಬಹುಶಃ ಮೊದಲನೇ ಸೋಂಕು ಕಾಣಿಸ್ಕೊಂತಲ್ಲ, ಮೊದಲನೇ ಅಲೆ ಅಷ್ಟಿರದೇ ಇರ್ಬೋದು, ಆದರೆ ಖಂಡಿತವಾಗಿಯೂ ಕೂಡ ಬಹಳ ಹರಡುತ್ತೆ. ಬಹಳ ಹರಡಿದಾಗ ಏನಾಗ್ತದೆ, ಹೆಚ್ಚು ಸೋಂಕು. ಇದಕ್ಕೂ ಮುನ್ನ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಕೊರೋನಾ ಸೋಂಕು ನಿಯಂತ್ರಣ ಆಗದ ಹೊರತು ಮಾರ್ಗಸೂಚಿ ಪಾಲನೆ ಅತ್ಯವಶ್ಯವಾಗಿದ್ದು, ಬಸ್ಗಳಲ್ಲಿ ಆಸನದ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟೇ ಪ್ರಯಾಣಿಕರನ್ನು ಕರೆದೊಯ್ಯಬೇಕು ಎಂದು ಹೇಳಿದರು. ಯಾವುದೇ ಚಟುವಟಿಕೆಯನ್ನು ನಿಷೇಧಿಸುವ ಉದ್ದೇಶ ಸರ್ಕಾರಕ್ಕಿಲ್ಲ. 2ನೇ ಅಲೆ ಹೊಸ್ತಿಲಲ್ಲಿ ಇರುವ ಕಾರಣ ಮುನ್ನೆಚ್ಚರಿಕೆ ತೆಗೆದುಕೊಳ್ಳುವುದು ಅತ್ಯಂತ ಅನಿವಾರ್ಯ. ಸೋಂಕು ನಿಯಂತ್ರಣಕ್ಕೆ ಬಂದಲ್ಲಿ ಮಾತ್ರ ಮಾರ್ಗಸೂಚಿಯಲ್ಲಿ ರಿಯಾಯಿತಿ ನೀಡಲಾಗುವುದು. ವೈಜ್ಞಾನಿಕ ವರದಿ ಆಧಾರದ ಮೇಲೆ ನಿಯಂತ್ರಣ ಹೇರಲಾಗಿದೆ ಎಂದರು. ರಾಜ್ಯದಲ್ಲಿ ನಡೆಯುತ್ತಿರುವ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗಳಿಗೆ ಆಯೋಗ ಹೊರಡಿಸಿರುವ ಮಾರ್ಗಸೂಚಿ ಅನ್ವಯವಾಗಲಿದೆ. ಧಾರ್ಮಿಕ ಕ್ಷೇತ್ರಗಳಲ್ಲಿ ಕಠಿಣ ನಿಯಂತ್ರಣ ಇರಲಿದೆ. ಸೋಂಕು ತಡೆಗಟ್ಟಲು ಎಲ್ಲರ ಸಹಕಾರ ಅಗತ್ಯ. ಈ ವಿಷಯದಲ್ಲಿ ರಾಜಕೀಯ ಬೆರೆಸುವುದು ಸೂಕ್ತವಲ್ಲ ಎಂದು ತಿಳಿಸಿದ್ದಾರೆ. ಕೊರೋನಾ ಸೋಂಕು ನಿಯಂತ್ರಣ ಉದ್ದೇಶದಿಂದ ರಾಜ್ಯ ಸರ್ಕಾರ ಪ್ರಕಟಿಸಿದ್ದ ಮಾರ್ಗಸೂಚಿಯಲ್ಲಿ ಅಲ್ಪ ಮಾರ್ಪಾಟು ಮಾಡಲಾಗಿದೆ. ಮಾರ್ಗಸೂಚಿಯ ಅನ್ವಯ ಚಲನಚಿತ್ರ ಮಂದಿರಗಳಲ್ಲಿ 50% ವೀಕ್ಷಕರಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿತ್ತು. ಆದರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಬೇಡಿಕೆ ಪರಿಗಣಿಸಿ ಈ ಆದೇಶವನ್ನು ಏಪ್ರಿಲ್ 7ರ ಬಳಿಕ ಜಾರಿಗೆ ಬರುವಂತೆ ನಿರ್ದೇಶಿಸಲಾಗಿದೆ. ಅಲ್ಲಿಯವರೆಗೆ ಚಲನಚಿತ್ರ ಮಂದಿರಗಳಲ್ಲಿ 100% ಸೀಟುಗಳ ಭರ್ತಿಗೆ ಅವಕಾಶ ನೀಡಲಾಗಿದೆ. ಉಳಿದಂತೆ ಮಾರ್ಗಸೂಚಿಯ ಎಲ್ಲಾ ನಿಯಮಗಳು ಜಾರಿಯಲ್ಲಿ ಇರಲಿವೆ. ದೇಶದಲ್ಲಿ ಈವರೆಗೆ ಕೋವಿಡ್ ಸೋಂಕು ನಿಯಂತ್ರಣಕ್ಕೆ ನೀಡುತ್ತಿರುವ ಲಸಿಕೆ ಸಂಖ್ಯೆ 7 ಕೋಟಿ ಗಡಿ ದಾಟಿದೆ. ಜಗತ್ತಿನ ಅತಿದೊಡ್ಡ ಲಸಿಕಾ ಕಾರ್ಯಕ್ರಮ ಇದಾಗಿದ್ದು, ಲಸಿಕಾ ಅಭಿಯಾನ ತೀವ್ರಗತಿಯಲ್ಲಿ ಮುಂದುವರೆದಿದೆ. ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಸೋಂಕು ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಲಸಿಕೆ ನೀಡುವುದನ್ನು ಇನ್ನಷ್ಟು ತೀವ್ರಗೊಳಿಸುವಂತೆ ಕೇಂದ್ರ ಆರೋಗ್ಯ ಸಚಿವಾಲಯ ಸೂಚನೆ ನೀಡಿದ್ದು, ಇದರ ಅನ್ವಯ ಲಸಿಕಾ ಅಭಿಯಾನ ಮತ್ತಷ್ಟು ತೀವ್ರಗೊಳ್ಳುವ ನಿರೀಕ್ಷೆ ಇದೆ. ಈ ತಿಂಗಳಿಡೀ ರಜಾ ದಿನಗಳಲ್ಲಿಯೂ ಸಾರ್ವಜನಿಕರಿಗೆ ಕೋವಿಡ್-19 ಲಸಿಕೆಯನ್ನು ನೀಡಲಾಗುತ್ತದೆ. ಈ ಮಹತ್ವದ ನಿರ್ಧಾರವನ್ನು ಪ್ರಕಟಿಸಿರುವ ಕೇಂದ್ರ ಸರ್ಕಾರ, ದೇಶಾದ್ಯಂತ ಲಸಿಕೆ ನೀಡಿಕೆ ಅಭಿಯಾನ ಖಾಸಗಿ ಮತ್ತು ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಲಭ್ಯವಿರುತ್ತದೆ ಎಂದಿದೆ. ನಲವತ್ತೈದು ವರ್ಷ ವಯೋಮಿತಿ ಮೀರಿದವರು ಕೋವಿಡ್ ಸೋಂಕಿನಿಂದಾಗಿ ಹೆಚ್ಚು ಮೃತಪಡುತ್ತಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿರುವ ಕೇಂದ್ರ ಸರ್ಕಾರ
ಈ ವರ್ಗದ ಜನರಿಗೆ ಲಸಿಕೆ ನೀಡಲು ವಿಶೇಷ ಆದ್ಯತೆ ಕಲ್ಪಿಸಲಾಗಿದೆ ಎಂದು ತಿಳಿಸಿದೆ. 45 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯೋಮಿತಿಯವರ ಸಾವಿನ ಪ್ರಮಾಣ ಶೇಕಡಾ 88ರಷ್ಟಿದೆ. ಎಲ್ಲ ಕೋವಿಡ್ ಸಂಬಂಧಿತ ಸಾವುಗಳಲ್ಲಿ ಈ ಪ್ರಮಾಣ ಹೆಚ್ಚಿರುವುದರಿಂದ ಈ ಪರಿಸ್ಥಿತಿ ಗಮನದಲ್ಲಿ ಇಟ್ಟುಕೊಂಡು ಈ ವಯಸ್ಸಿನವರಿಗೆ ಲಸಿಕೆ ಅಗತ್ಯ ಎಂಬುದನ್ನು ಮನಗಂಡು ಕೇಂದ್ರ ಈ ನಿರ್ಧಾರ ತೆಗೆದುಕೊಂಡಿದೆ. ಆರೋಗ್ಯ ವಿಭಾಗದ ನೀತಿ ಆಯೋಗದ ಸದಸ್ಯ ಡಾ ವಿಕೆ ಪಾಲ್, ಭಾರತದ ಲಸಿಕೆಗಳು ಸುರಕ್ಷಿತ ಮತ್ತು ಪರಿಣಾಮಕಾರಿಯಾಗಿವೆ. ಲಭ್ಯವಿರುವ ಅಂಕಿಅಂಶಗಳ ಪ್ರಕಾರ ಭಾರತೀಯ ಲಸಿಕೆಗಳು ಬ್ರೆಜಿಲ್ ಮತ್ತು ಇಂಗ್ಲೆಂಡ್ನ ವೈರಸ್ಗಳ ವಿರುದ್ಧ ಪರಿಣಾಮಕಾರಿಯಾಗಿವೆ ಎಂಬುದು ಖಚಿತವಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಇಂದು 4,373 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 10,10,602ಕ್ಕೆ ಏರಿಕೆಯಾಗಿದೆ. ಇಂದು 1,959 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 9,61,359ಕ್ಕೆ ತಲುಪಿದೆ. ಇಂದು 19 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 12,610ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 36,614 ಸಕ್ರಿಯ ಪ್ರಕರಣಗಳು ಇವೆ. 327 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಂದು 1,23,830 ಮಾದರಿಗಳ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 2,17,89,721 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ಇಂದು 3,002 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 4,44,244ಕ್ಕೆ ಏರಿಕೆಯಾಗಿದೆ. ಇಂದು 1,052 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 4,13,058ಕ್ಕೆ ಏರಿಕೆಯಾಗಿದೆ. ಸದ್ಯ 26,544 ಸಕ್ರಿಯ ಪ್ರಕರಣಗಳು ಇವೆ. ಬೆಂಗಳೂರಿನಲ್ಲಿ 6 ಮಂದಿ ಮೃತಪಟ್ಟಿದ್ದು, ಇದುವರೆಗೂ ಒಟ್ಟು 4,641 ಮಂದಿ ಸಾವನ್ನಪ್ಪಿದ್ದಾರೆ. ಇಂದು ಮೈಸೂರಿನಲ್ಲಿ 6, ಹಾಸನ 3, ಮಂಡ್ಯ 2, ಕಲಬುರಗಿ ಹಾಗೂ ತುಮಕೂರು ಜಿಲ್ಲೆಯಲ್ಲಿ ಒಬ್ಬರು ಸಾವನ್ನಪ್ಪಿದ್ದಾರೆ. ಉಳಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ. ದೇಶದಲ್ಲಿ ಕೊರೋನಾ ಸೋಂಕಿತರ ಪರೀಕ್ಷಾ ಸಾಮರ್ಥ್ಯದಲ್ಲಿ ತೀವ್ರಗತಿಯಲ್ಲಿ ಏರಿಕೆಯಾಗುತ್ತಿದೆ. ಇದುವರೆಗೆ 24,69,59,192 ಮಂದಿಗೆ ಪರೀಕ್ಷೆ ನಡೆಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಐಸಿಎಂಆರ್ ತಿಳಿಸಿದೆ. ಸರ್ಕಾರಿ ಮತ್ತು ಖಾಸಗಿ ಪ್ರಯೋಗಾಲಯಗಳು ಸೇರಿದಂತೆ ನಿನ್ನೆ ಒಂದೇ ದಿನ 10,46,605 ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ ಎಂದು ಐಸಿಎಂಆರ್ ಹೇಳಿದೆ. ಬೀದರ್ ಜಿಲ್ಲೆಯ ಬಸವಕಲ್ಯಾಣದಲ್ಲಿ ಇಂದು ವಿಧಾನಸಭಾ ಉಪ ಚುನಾವಣೆಯ ಪ್ರಚಾರ ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಭಾಗಿಯಾದರು. ಸಂಸದ ಭಗವಂತ ಖೂಬಾ, ಸಚಿವ ಪ್ರಭು ಚೌಹಾಣ್, ರಾಜ್ಯ ಎಸ್ಸಿ ಮೋರ್ಚಾ ಅಧ್ಯಕ್ಷ ಛಲವಾದಿ ನಾರಾಯಣಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಪಕ್ಷದ ಅಭ್ಯರ್ಥಿ ಪರ ಮತ ಯಾಚಿಸಿದ ಅವರು, ದೇಶದಲ್ಲಿ ಪರಿವರ್ತನೆಯ ಗಾಳಿ ಬೀಸುತ್ತಿದೆ. ಈಗ ಉಪಚುನಾವಣೆ ನಡೆಯುತ್ತಿರುವ ರಾಜ್ಯದ 1 ಲೋಕಸಭೆ ಹಾಗೂ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವು ನಿಶ್ಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಕೊಡುಗೆ ಗಣನೀಯ ಎಂದ ಅವರು, ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಭಿನ್ನಾಭಿಪ್ರಾಯ ಹೆಚ್ಚಿದೆ ಎಂದರು. ನಾಲ್ಕು ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆಗೆ ಪ್ರಚಾರ ಬಿರುಸುಗೊಂಡಿದ್ದು, ಇಂದು ಹಲವು ರಾಜಕೀಯ ಪಕ್ಷಗಳ ಮುಖಂಡರು ತಮ್ಮ ಅಭ್ಯರ್ಥಿಗಳ ಪರ ಮತಯಾಚನೆ ಮಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅಸ್ಸಾಂ ರಾಜ್ಯದ ತುಮುಲ್ಪುರದಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಂಡು, ಅಸ್ಸಾಂ ಜನತೆ ಅಭಿವೃದ್ಧಿ, ಸ್ಥಿರತೆ, ಶಾಂತಿ, ಏಕತೆಯ ಜೊತೆಗಿದ್ದಾರೆ ಎಂದರು. ಎನ್ಡಿಎ ಸರ್ಕಾರ ಸಮಾಜದ ಪ್ರತಿಯೊಬ್ಬರನ್ನು ತಲುಪಬೇಕೆಂದು ಯೋಜನೆಗಳನ್ನು ರೂಪಿಸುತ್ತಿದೆ. ಎಲ್ಲ ಸಮುದಾಯದ ಜನರಿಗಾಗಿ ಕೆಲಸ ಮಾಡುತ್ತಿದ್ದು, ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸದೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದೇವೆ ಎಂದರು. डबल इंजन की एनडीए सरकार ने असम की जनता को डबल फायदा दिलाने का प्रयास किया है. असम में हो रहा विकास यहां पर कनेक्टिविटी बढ़ा रहा है. असम में हो रहा विकास यहां पर लोगों का, महिलाओं का जीवन आसान बना रहा है.
ಬಳಿಕ ಪಶ್ಚಿಮ ಬಂಗಾಳದ ತಾರಕೇಶ್ವರದಲ್ಲಿ ಆಯೋಜಿಸಲಾಗಿದ್ದ ಸಮಾವೇಶದಲ್ಲಿ ಪಾಲ್ಗೊಂಡ ಪ್ರಧಾನಿ ಮಮತಾ ಬ್ಯಾನರ್ಜಿ ಸರ್ಕಾರ ಜನರ ವಿಶ್ವಾಸ ಕಳೆದುಕೊಂಡಿದೆ. ಪಶ್ಚಿಮ ಬಂಗಾಳ ಸಂಪೂರ್ಣ ಬದಲಾವಣೆಗಾಗಿ ಕಾಯುತ್ತಿದೆ. ಜನರು ಬದಲಾವಣೆ ತರಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. दीदी ओ दीदी दीदी हार आपके सामने है, अब इसे स्वीकार करिए। हुगली के लोगों की ये आवाज सुनिए। दीदी गणतंत्र खेला नय, छोटा मोटा हर व्यापारी व्यापार 24 ಪರಗಣ ಜಿಲ್ಲೆಯ ದಕ್ಷಿಣ ಸೋನಾರ್ಪುರದಲ್ಲಿ ಆಯೋಜಿಸಲಾಗಿದ್ದ ಸಾರ್ವಜನಿಕ ಸಭೆ ಉದ್ದೇಶಿಸಿ ಆಂಫಾನ್ ಚಂಡಮಾರುತದಿಂದ ನಲುಗಿದ್ದ ಬಂಗಾಳಕ್ಕೆ ಕೇಂದ್ರ ಸರ್ಕಾರ ನೀಡಿದ್ದ ಸಹಾಯವನ್ನು ಟಿಎಂಸಿ ಸರ್ಕಾರ ಇಲ್ಲಿನ ಜನತೆಗೆ ಸರಿಯಾಗಿ ತಲುಪಿಸಲಿಲ್ಲ. ಕೋವಿಡ್-19 ಸಮಯದಲ್ಲೂ 8-9 ತಿಂಗಳ ಕಾಲ ಉಚಿತ ಧಾನ್ಯ ಅಕ್ಕಿ ವಿತರಿಸಲಾಗಿತ್ತು. ಅದನ್ನು ನಾಗರಿಕರಿಗೆ ಸಮರ್ಪಕವಾಗಿ ತಲುಪಿಸಿಲ್ಲ ಎಂದು ಆರೋಪಿಸಿದರು. अम्फान तूफान याद है ना? अम्फान तूफान के समय केंद्र सरकार ने जो सहायता राशि भेजी, टीएमसी सरकार में उसे भी लूट लिया गया. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಮಿಳುನಾಡಿನಲ್ಲಿ ರೋಡ್ ಶೋ ನಡೆಸಿದರು. ತಿರುನಲ್ವೇಲಿಯಲ್ಲಿ ಆಯೋಜಿಸಲಾಗಿದ್ದ ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಂಡು ಕಾಂಗ್ರೆಸ್ ಮತ್ತು ಡಿಎಂಕೆ ಕುಟುಂಬ ರಾಜಕಾರಣ ಮಾಡುತ್ತಿವೆ ಎಂದು ಆರೋಪಿಸಿದರು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಸಹ ತಮಿಳುನಾಡು ವಿಧಾನಸಭಾ ಚುನಾವಣೆ ಪ್ರಚಾರದಲ್ಲಿ ಪಾಲ್ಗೊಂಡರು. ಮೋದಕರೋಚಿಯಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಜೆಪಿ ನಡ್ಡಾ ಕಾಂಗ್ರೆಸ್ ಪಕ್ಷ ತಮಿಳುನಾಡು ಜನರ ವಿಶ್ವಾಸ ಕಳೆದುಕೊಂಡಿದೆ, ಡಿಎಂಕೆ ಪಕ್ಷ ಮಹಿಳೆಯರ ಹಿತರಕ್ಷಣೆಗೆ ಬದ್ಧವಾಗಿಲ್ಲ ಎಂದು ಆರೋಪಿಸಿದರು. ತಮಿಳುನಾಡಿನ ಅಸ್ಮಿತೆ ಕಾಪಾಡಲು ಬಿಜೆಪಿ ಬದ್ಧವಾಗಿದೆ ಎಂದರು. relationship they are going to have and which type, how will they look towards women and Dalits. ತಮಿಳುನಾಡಿನಲ್ಲಿ ಎಲ್ಲ 234 ಕ್ಷೇತ್ರಗಳ ಚುನಾವಣಾ ಪ್ರಚಾರ ನಾಳೆ ಅಂತ್ಯಗೊಳ್ಳಲಿದೆ. ಏಪ್ರಿಲ್ 6ರಂದು ಮತದಾನ ನಡೆಯಲಿದ್ದು ಕನ್ಯಾಕುಮಾರಿ ಲೋಕಸಭಾ ಕ್ಷೇತ್ರದ ಉಪಚುನಾವಣೆಗೂ ಅಂದೇ ಮತದಾನ ನಡೆಯಲಿದೆ. DMK has miserably failed. ಮುಂದಿನ ಕೆಲ ವರ್ಷಗಳಲ್ಲಿ 40 ಮತ್ತು 60 ವ್ಯಾಟ್ನ ಎಲ್ಲ ಸಾಧಾರಣ ವಿದ್ಯುತ್ ದೀಪಗಳ ಬದಲಾಗಿ ಎಲ್ಇಡಿ ದೀಪಗಳನ್ನು ಬಳಕೆಗೆ ತರಲು ಸರ್ಕಾರ ನಿರ್ಧರಿಸಿದೆ ಎಂದು ಕೇಂದ್ರ ಪರಿಸರ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ. ದೆಹಲಿಯಲ್ಲಿ ಜರುಗಿದ 2021ರ ಎಸ್ಆರ್ಸಿಸಿ ಉದ್ಯಮ ಸಮಾವೇಶದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಅವರು ಕಳೆದ 6 ವರ್ಷಗಳಲ್ಲಿ ಇದುವರೆಗೆ 20 ಲಕ್ಷ ಸಾಧಾರಣ ದೀಪಗಳನ್ನು ಎಲ್ಇಡಿ ದೀಪಗಳನ್ನಾಗಿ ಬದಲಾವಣೆ ಮಾಡಲಾಗಿದೆ ಎಂದು ತಿಳಿಸಿದರು. ಭಾರತ ಹವಾಮಾನ ಬದಲಾವಣೆಗೆ ಕಾರಣವಲ್ಲ ಎಂದು ಪ್ರತಿಪಾದಿಸಿದ ಅವರು ಕಳೆದ 2 ದಶಕದಿಂದ ಭಾರತದ ಇಂಗಾಲ ಉತ್ಸರ್ಜನೆ ಕೇವಲ 3% ಇದೆ. ಆದರೆ ವಿಶ್ವದಲ್ಲಾಗುತ್ತಿರುವ ಹವಾಮಾನ ಬದಲಾವಣೆಯಿಂದ ನಾವು ತೊಂದರೆಗೆ ಒಳಗಾಗಿದ್ದೇವೆ. ಯಾವುದೇ ವಿಕೋಪ ಸಂಭವಿಸಿದಾಗ ಬಡವರೇ ಸಮಸ್ಯೆಗೆ ತುತ್ತಾಗುತ್ತಾರೆ. ಈ ಹಿನ್ನೆಲೆಯಲ್ಲಿ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಪರಿಸರ ರಕ್ಷಣೆಗಾಗಿ ಭಾರತ ತೀವ್ರ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದರು. ಭಾರತದ ಪ್ರಯತ್ನದ ಭಾಗವಾಗಿ ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳು ಸುಸ್ಥಿರ ಹಸಿರು ಕ್ಯಾಂಪಸ್ಗಳಾಗಿ ಪರಿವರ್ತನೆಯಾಗಬೇಕು. ಜಲ ಸಂರಕ್ಷಣೆಗೆ ಆದ್ಯತೆ ನೀಡಬೇಕು. ಗಿಡ ನೆಡುವ ಜೊತೆಗೆ ಬೆಳೆಸಲು ಉತ್ಸಾಹ ತೋರಬೇಕು ಎಂದರು. Consume less water and generate more water for
maintaining water and increasing the groundwater table, we have to plant greenery. That also creates carbon sink. So, plant more trees. But now I have changed it. Plant and grow more trees. ಇಂದು ಭಾರತದ ರಾಜ್ಯಸಭಾ ದಿನ. 1952ರ ಏಪ್ರಿಲ್ 3ರಂದು ರಾಜ್ಯಸಭೆ ಸ್ಥಾಪನೆಯಾಗಿದ್ದು, ಅಂದಿನಿಂದ ಇಲ್ಲಿಯವರೆಗೂ ಶಾಸನೀಯ ವ್ಯವಸ್ಥೆಗೆ ಅಮೂಲ್ಯ ಕೊಡುಗೆ ನೀಡಿ ಅತ್ಯುತ್ತಮ ಸಂಸದೀಯ ಪಟುಗಳನ್ನು ಸೃಷ್ಟಿಸಿದೆ. ರಾಜ್ಯಸಭಾ ದಿನದ ಅಂಗವಾಗಿ ಉಪರಾಷ್ಟಪತಿ ಹಾಗೂ ರಾಜ್ಯಸಭಾ ಸಭಾಪತಿ ವೆಂಕಯ್ಯ ನಾಯ್ಡು ದೇಶದ ಕಲ್ಯಾಣ ಹಾಗೂ ಅಭಿವೃದ್ಧಿಗೆ ರಾಜ್ಯಸಭೆಯ ಕೊಡುಗೆ ಅನನ್ಯವಾಗಿದೆ ಎಂದು ಸ್ಮರಿಸಿದ್ದಾರೆ. ಟ್ವೀಟ್ ಮೂಲಕ ಅವರು, ರಾಜ್ಯಗಳ ಪರಿಷತ್ತು ಎಂದು ಕರೆಯಲ್ಪಡುವ ರಾಜ್ಯಸಭೆ ನಮ್ಮ ಸಂಯುಕ್ತ ರಾಜಕೀಯ ವ್ಯವಸ್ಥೆಯನ್ನು ಪ್ರತಿಬಿಂಬಿಸುತ್ತದೆ ಹಾಗೂ ರಾಜ್ಯಗಳ ಹಕ್ಕುಗಳನ್ನು ರಕ್ಷಿಸುತ್ತದೆ ಎಂದು ಹೇಳಿದ್ದಾರೆ. ರಾಜ್ಯಸಭಾ ಸದಸ್ಯರು ಸದನದ ಚರ್ಚೆಗಳಲ್ಲಿ ಸಕ್ರಿಯವಾಗಿ ಭಾಗಿಯಾಗಬೇಕು ಎಂದು ಕರೆ ನೀಡಿರುವ ಉಪರಾಷ್ಟಪತಿ, ಹಿರಿಯರ ಸದನ ಎನ್ನುವ ಹೆಗ್ಗಳಿಕೆಯನ್ನು ಉಳಿಸಬೇಕಿದೆ ಎಂದು ಹೇಳಿದ್ದಾರೆ. ಖಗೋಳ ವಿಜ್ಞಾನದ ಪರಿವೀಕ್ಷಣಾ ವಿಭಾಗದಲ್ಲಿ ದೀರ್ಘಕಾಲೀನ ವೈಜ್ಞಾನಿಕ ಸಮಸ್ಯೆಗಳ ಕುರಿತು ಚರ್ಚಿಸಲು ಖಗೋಳ ಭೌತಿಕ ಜೆಟ್ಗಳು, ವೀಕ್ಷಣಾ ಸೌಲಭ್ಯಗಳು ಮತ್ತು ರಾಷ್ಟ್ರೀಯ ದೃಷ್ಟಿಕೋನ ಕುರಿತ ರಾಷ್ಟ್ರೀಯ ಕಾರ್ಯಾಗಾರ ಏಪ್ರಿಲ್ 5ರಿಂದ 9ರವರೆಗೆ ನಡೆಯಲಿದೆ. ದೇಶದ 30ಕ್ಕೂ ಹೆಚ್ಚು ಸಂಸ್ಥೆಗಳಿಂದ 200ಕ್ಕೂ ಹೆಚ್ಚು ವಿಜ್ಞಾನಿಗಳು, ಯುವ ಸಂಶೋಧಕರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ನಕ್ಷತ್ರಗಳು ಸೇರಿದಂತೆ ದೊಡ್ಡ ದೊಡ್ಡ ನಕ್ಷತ್ರ ಪುಂಜಗಳವರೆಗೆ ವಿವಿಧ ವರ್ಗಗಳ ವಸ್ತುಗಳ ಮೇಲೆ ಅಧ್ಯಯನ ನಡೆಯಲಿದೆ. ಈ ಕಾರ್ಯಾಗಾರವನ್ನು ಆರ್ಯಭಟ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಅಬ್ಸರ್ವೇಷನ್ ಸೈನ್ಸ್ ಆಯೋಜಿಸಿದ್ದು, ಇದು ಕೇಂದ್ರ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯಡಿ ಬರುವ ಸ್ವಾಯತ್ತ ಸಂಸ್ಥೆಯಾಗಿದೆ. ಅಸ್ತಿತ್ವದಲ್ಲಿರುವ ಮತ್ತು ಮುಂಬರುವ ಭಾರತೀಯ ವೀಕ್ಷಣಾ ಸೌಲಭ್ಯಗಳನ್ನು ಬಳಸಿಕೊಂಡು ದೀರ್ಘಕಾಲದ ವೈಜ್ಞಾನಿಕ ಸಮಸ್ಯೆಗಳನ್ನು ಪರಿಹರಿಸಲು ಸಮುದಾಯ ಹೇಗೆ ಕೊಡುಗೆ ನೀಡಬಹುದು ಎನ್ನುವ ಕುರಿತಂತೆಯೂ ಕಾರ್ಯಾಗಾರ ಬೆಳಕು ಚೆಲ್ಲಲಿದೆ. ಈ ಕಾರ್ಯಾಗಾರ ಸಂಪೂರ್ಣ ಆನ್ಲೈನ್ ವೇದಿಕೆಯಲ್ಲಿ ನಡೆಯಲಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸ್ವರ್ಣ ಮಹೋತ್ಸವ ಮತ್ತು ದೇಶ ಸ್ವಾತಂತ್ರ್ಯ ಪಡೆದ 75ನೇ ವರ್ಷದ ಆಜಾದಿ ಕಾ ಅಮೃತ ಮಹೋತ್ಸವ ಅಂಗವಾಗಿ ಈ ಕಾರ್ಯಾಗಾರ ಆಯೋಜಿಸಲಾಗಿದೆ. 2020-21ನೇ ಸಾಲಿನಲ್ಲಿ ದೇಶಾದ್ಯಂತ 6,000 ಕಿಲೋಮೀಟರ್ಗೂ ಅಧಿಕ ರೈಲ್ವೆ ಮಾರ್ಗವನ್ನು ವಿದ್ಯುದೀಕರಣಗೊಳಿಸುವ ಮೂಲಕ ಭಾರತೀಯ ರೈಲ್ವೆ ಮಹತ್ವದ ದಾಖಲೆ ನಿರ್ಮಿಸಿದೆ. ಕೋವಿಡ್-19 ಸಾಂಕ್ರಾಮಿಕದ ಸಂದರ್ಭದಲ್ಲೂ ಅತಿ ಹೆಚ್ಚಿನ ಮಾರ್ಗವನ್ನು ವಿದ್ಯುದೀಕರಣಗೊಳಿಸಲಾಗಿದೆ. 2018-19ರ ಸಾಲಿನಲ್ಲಿ 5,000ಕ್ಕೂ ಅಧಿಕ ಮಾರ್ಗವನ್ನು ವಿದ್ಯುದೀಕರಣ ಮಾಡಲಾಗಿತ್ತು. ಪೆಟ್ರೋಲಿಯಂ ಆಧಾರಿತ ಇಂಧನ ವ್ಯವಸ್ಥೆಯ ಮೇಲೆ ಅವಲಂಬಿತವಾಗುವುದನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಭಾರತೀಯ ರೈಲ್ವೆ ಎಲ್ಲ ಮಾರ್ಗಗಳ ವಿದ್ಯುದೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿದೆ. ಕಳೆದ 7 ವರ್ಷಗಳಲ್ಲಿ 5 ಪಟ್ಟು ರೈಲ್ವೆ ಮಾರ್ಗಗಳನ್ನು ವಿದ್ಯುದೀಕರಣ ಮಾಡಲಾಗಿದೆ. ಪ್ರಮುಖ ಮಾರ್ಗಗಳಾದ ಮುಂಬೈ ಹೌರಾ ಮಾರ್ಗವಾಗಿ ಜಬಲ್ಪುರ್, ದೆಹಲಿ ದರ್ಬಾಂಗ್, ಜಯನಗರ ಮತ್ತು ಚೆನ್ನೈ ತಿರುಚಿ ನಡುವೆ ವಿದ್ಯುದೀಕರಣಗೊಳಿಸಲಾಗಿದೆ. 2023ರ ಡಿಸೆಂಬರ್ ಅಂತ್ಯದೊಳಗೆ ರೈಲ್ವೆಯ ಎಲ್ಲ ಮಾರ್ಗಗಳನ್ನು ಸಂಪೂರ್ಣವಾಗಿ ವಿದ್ಯುದೀಕರಣ ಮಾಡುವುದಾಗಿ ಭಾರತೀಯ ರೈಲ್ವೆ ತಿಳಿಸಿದೆ. 2030ರ ವೇಳೆಗೆ ಮಾಲಿನ್ಯ ರಹಿತ ಗುರಿ ಸಾಧಿಸಲು ಆದ್ಯತೆ ನೀಡುವುದರೊಂದಿಗೆ ನವೀಕರಿಸಬಹುದಾದ ಇಂಧನ ಮೂಲಗಳಿಂದಲೂ ರೈಲು ಓಡಿಸುವ ಉದ್ದೇಶ ಹೊಂದಿರುವುದಾಗಿ ತಿಳಿಸಿದೆ. ದಾವಣಗೆರೆ ರೈಲು ನಿಲ್ದಾಣವನ್ನು ಅಗತ್ಯ ಮೂಲಸೌಕರ್ಯಗಳೊಂದಿಗೆ ಮೇಲ್ದರ್ಜೆಗೇರಿಸಿರುವ ಹಿನ್ನೆಲೆಯಲ್ಲಿ ಸಂಸದ ಜಿಎಂ ಸಿದ್ದೇಶ್ವರ್ ಇಂದು ಹಲವು ಸೇವೆಗಳನ್ನು ಸಾರ್ವಜನಿಕ ಸೇವೆಗಾಗಿ ಲೋಕಾರ್ಪಣೆ ಮಾಡಿದರು. ವಿಶೇಷ ಚೇತನರು ಬಳಸುವ ಗಾಲಿ ಕುರ್ಚಿ, ಪ್ರಯಾಣಿಕರ ತಂಗುದಾಣ ಸೇರಿದಂತೆ ಗಣ್ಯರಿಗಾಗಿ ಮೀಸಲಾಗಿರುವ ಪ್ರತ್ಯೇಕ ವಿಶ್ರಾಂತಿ ಕೊಠಡಿಗೆ ಚಾಲನೆ ನೀಡಿದರು. ಬಳಿಕ ಸಂಸದ ಜಿಎಂ ಸಿದ್ದೇಶ್ವರ್ ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಬೆಂಗಳೂರು ನೇರ ರೈಲು ಮಾರ್ಗ ಕಾಮಗಾರಿ ಪ್ರಗತಿಯಲ್ಲಿದೆ. ಕೇಂದ್ರ ಸರ್ಕಾರವು ರೈಲ್ವೆ ಇಲಾಖೆಯ ಉನ್ನತೀಕರಣಕ್ಕೆ ಹಲವು ಯೋಜನೆಗಳನ್ನು ರೂಪಿಸಿದೆ ಎಂದು ಮಾಹಿತಿ ನೀಡಿದರು. ಅದು ಕೂಡ ಒಂದು ಮಂಜೂರಾತಿ ಇದೆ ಕೇಂದ್ರ ಸರ್ಕಾರದಿಂದ. ಆದರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಮಾರ್ಕೆಟಿಂಗ್ ಫೆಡರೇಷನ್ ಅವರು 10%, ಬೇರೆ 90% ಆಗಬೇಕು ಅಂತ ಒಪ್ಕೊಂಡಿದ್ರು. ಕೋವಿಡ್ ಬಂದ್ಮೇಲೆ ಅದೆಲ್ಲದೂ ಕೂಡ ನಿಂತೋಗಿತ್ತು. ಈ ಕೋವಿಡ್ ಬರ್ತೇವೆ,
ಪ್ರಾರಂಭ ಮಾಡಬೇಕು ಅಂತಾದ್ರೆ ಮತ್ತೆ ಕೋವಿಡ್ ಪ್ರಾರಂಭ ಆಗಿದೆ. ಡಿಡಿ ನ್ಯೂಸ್ನೊಂದಿಗೆ ಸ್ಥಳೀಯರಾದ ಗೌತಮ್ ಜೈನ್, ರೈಲು ನಿಲ್ದಾಣದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಪ್ರಯಾಣಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. इस कर्नाटक के मध्य भाग में दावनगिरी जो है, वहाँ का रेलवे स्टेशन आज वन ऑफ द मोस्ट हाईटेक रेलवे स्टेशंस बन गया है. यहाँ पे एस्केलेटर की फैसिलिटी डाली है, व्हील चेयर की फैसिलिटी है, टिकट काउंटर बहुत ही हाईटेक हो गए, प्लेटफॉर्म बहुत हाईटेक है. जो लोग रहते हैं यहाँ पे आते हैं, रेस्ट रूम्स वगैरह बहुत अच्छे बनाए हैं. ರೈಲ್ವೆ ಸ್ಟೇಷನ್ ಅನ್ನ ಶಿವನಗೌಡ, ಕರ್ನಾಟಕದ ಬಹುಭಾಗಗಳಿಗೆ ಸಂಪರ್ಕ ಕಲ್ಪಿಸುವ ಈ ನಿಲ್ದಾಣವನ್ನು ಉನ್ನತ ದರ್ಜೆಗೇರಿಸಿರುವುದು ಸಂತಸದ ವಿಚಾರ ಎಂದರು. ಜಿಎಂ ಸಿದ್ದೇಶಣ್ಣ ಅವರು ಮಾಡಿದೆ, ಅವರಿಗೆ ನಮ್ಮ ಎಲ್ಲರ ಸಾರ್ವಜನಿಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದರ ಜೊತೆಗೆ ಇವತ್ತು ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇರಬೇಕಾಗಿತ್ತು. ಅವ್ರನ್ನು ನೆನಪಿಸ್ಕೊಳ್ತಾ ಇವತ್ತು ಉತ್ತಮವಾದ ಸುಜಿತ ಎಲ್ಲ ನೋಡಿದ್ರೆ ನವೀಕೃತವಾದಂತ ರೈಲ್ವೆ ನಿಲ್ದಾಣವನ್ನು ಮಾಡಿದರೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಸರ್. ಪ್ರಯಾಣಿಕರಾದ ಲಕ್ಷ್ಮೀಬಾಯಿ, ರೈಲ್ವೆ ನಿಲ್ದಾಣದಲ್ಲಿ ಉತ್ತಮ ಮೂಲಸೌಕರ್ಯ ಕಲ್ಪಿಸಿರುವುದರಿಂದ ಹಿರಿಯ ನಾಗರಿಕರಿಗೆ, ವಿಶೇಷ ಚೇತನರಿಗೆ ಅನುಕೂಲವಾಗಿದೆ ಎಂದರು. ಎಕ್ಸಲೇಟರ್ ಇರಲಿಲ್ಲ, ಎಕ್ಸಲೇಟರ್ ಮತ್ತೆ ಹೊಸ ರೈಲು ನಿಲ್ದಾಣವನ್ನು ಆಯೋಜನೆ ಮಾಡಿದ್ದಾರೆ. ಮತ್ತೆ ಅಂಗವಿಕಲರಿಗೆ, ಆಮೇಲೆ ವೃದ್ಧರಿಗೆ ಅನೇಕ ಅನುಕೂಲಗಳನ್ನು. ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ 20ನೇ ಘಟಿಕೋತ್ಸವ ಇಂದು ಸರಳವಾಗಿ ನಡೆಯಿತು. ರಕ್ಷಣಾ ಇಲಾಖೆ ಮಾಜಿ ವೈಜ್ಞಾನಿಕ ಸಲಹೆಗಾರ ಡಾ ವಿಕೆ ಅತ್ರೆ, ವಿಟಿಯು ಕುಲಪತಿ ಡಾ ಕರಿಸಿದ್ದಪ್ಪ ಮತ್ತಿತರರು ಪಾಲ್ಗೊಂಡರು. ಭಾರತ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಕಾರ್ಯದರ್ಶಿ ಪ್ರೊಫೆಸರ್ ಆಶುತೋಷ್ ಶರ್ಮಾ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು. ಇದೇ ವೇಳೆ ರ್ಯಾಂಕ್ ಹಾಗೂ ಚಿನ್ನದ ಪದಕ ವಿಜೇತರಿಗೆ ಪದಕ, ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಬಳಿಕ ಡಾ ವಿಕೆ ಅತ್ರೆ, ದೇಶದಲ್ಲಿ ಆಹಾರ ಭದ್ರತೆ ಒದಗಿಸಲು ವೈಜ್ಞಾನಿಕ ಕೃಷಿ ಚಿಂತನೆ ಸಾಕಾರಗೊಳ್ಳುವುದು ಅಗತ್ಯ. ಜನರ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರುತ್ತಿರುವ ಮಾಲಿನ್ಯಗಳ ನಿಯಂತ್ರಣಕ್ಕೆ ಅಗತ್ಯ ಕಾರ್ಯಸೂಚಿ ಜಾರಿಯಾಗಬೇಕು ಎಂದು ಅಭಿಪ್ರಾಯಪಟ್ಟರು. that the food production system will completely collapse, which may ultimately result in the decline of world population theory. Equilibrium is for 6 billion people. 6 billion people is the optimum level of world population to support with the effect of this. So how I basically study 13 ಚಿನ್ನದ ಪದಕಗಳನ್ನು ಪಡೆದ ಅಸ್ಮತ್ ಶರ್ಮಿನ್ ಡಿಡಿ ನ್ಯೂಸ್ನೊಂದಿಗೆ ವ್ಯವಸ್ಥಿತ ಅಧ್ಯಯನದಿಂದ ಯಶಸ್ಸು ಗಳಿಸಲು ಸಾಧ್ಯವಾಗಿದೆ ಎಂದು ಸಂತಸ ಹಂಚಿಕೊಂಡರು. And the main important thing that I want to say with all the upcoming engineers is that try to understand the concepts and never try to buy at them, because engineering is all about understanding it and then knowing it. That is engineering. That is my message to all them. ಪದಕ ವಿಜೇತ ವಿದ್ಯಾರ್ಥಿಗಳು ಸಹ ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಹಂಚಿಕೊಂಡರು. So I would like to thank every family, friends and college lecturers, principals to support me to achieve this. And I've got the first rank in mechanical engineering field. Presently I'm doing internship at Axis Cadis. I stay in Bangalore only, so I'm searching for a better job. I'm planning to do work for 2 years and then go for higher studies. ದಿನ ಬೆಳಿಗ್ಗೆ ಎದ್ದು ಓದ್ತಿದ್ದೆ, ಬಟ್ ಅದು ನನಗೆ ಹೆಲ್ಪ್ ಮಾಡಿತು. ಲಾಸ್ಟಲ್ಲಿ ಕಷ್ಟದ ಫಲ ನನಗೆ, ಸೊ ಅದು ಹೆಲ್ಪ್ ಆಗಿತ್ತು. ನಾನು ಮುಂದೆ ಮಾಸ್ಟರ್ಸ್ ಮಾಡೋಕ್ಕೆ US ಹೋಗ್ತಿದ್ದೀನಿ ಆಗಸ್ಟ್ ಮಂತಲ್ಲಿ. ಸೊ ದಟ್ ಈಸ್ ಮೈ ಫ್ಯೂಚರ್ ಪ್ಲಾನ್. ರಾಷ್ಟ್ರೀಯ ಕೈಮಗ್ಗ ಅಭಿವೃದ್ಧಿ ಕಾರ್ಯಕ್ರಮ ಯೋಜನೆಯಡಿ ವಸ್ತ್ರಾಂಜಲಿ 2021 ವಿಶೇಷ ಕೈಮಗ್ಗ ಮೇಳವನ್ನು ಚಿತ್ರದುರ್ಗದಲ್ಲಿ ಆಯೋಜಿಸಲಾಗಿದ್ದು, ಇದೇ ಏಪ್ರಿಲ್ 10ರವರೆಗೆ ಈ ಮೇಳ ನಡೆಯಲಿದೆ. ರಾಜ್ಯಮಟ್ಟದ ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಕೈಮಗ್ಗ ಮತ್ತು ಜವಳಿ ಸಚಿವಾಲಯ, ಬೆಂಗಳೂರು ಕೈಮಗ್ಗ ಹಾಗೂ ಜವಳಿ ಇಲಾಖೆ, ಕರ್ನಾಟಕ ರಾಜ್ಯ ಸಹಕಾರಿ ಕೈಮಗ್ಗ ನೇಕಾರರ ಮಹಾಮಂಡಳ, ಚಿತ್ರದುರ್ಗ ಕೈಮಗ್ಗ ಜವಳಿ ಇಲಾಖೆ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಮೊಳಕಾಲ್ಮೂರು ರೇಷ್ಮೆ ಸೀರೆಗಳು, ಚಳ್ಳಕೆರೆಯ ಉಣ್ಣೆ ಕಂಬಳಿಗಳು, ವಿವಿಧ ಜಿಲ್ಲೆಗಳ ನೇಕಾರರು ತಯಾರಿಸಿರುವ ಲುಂಗಿ, ಬೆಡ್ಶೀಟ್, ಕೈವಸ್ತ್ರ, ಇಳಕಲ್ ಸೀರೆ ಮತ್ತಿತರ ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ ಏರ್ಪಡಿಸಲಾಗಿದೆ. ಕೇಂದ್ರ ಸರ್ಕಾರದ ISTP ಯೋಜನೆಯಲ್ಲಿ
ಡಿಡಿ ನ್ಯೂಸ್ನೊಂದಿಗೆ ಚಿತ್ರದುರ್ಗ ಕೈಮಗ್ಗ ಮತ್ತು ಜವಳಿ ಇಲಾಖೆ ಸಹಾಯಕ ನಿರ್ದೇಶಕ ಬಿಕೆ ಪರಪ್ಪ ನೇಕಾರರು ಉತ್ಪಾದಿಸಿದ ಸೀರೆ ಮತ್ತಿತರ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದು ಕೈಮಗ್ಗ ಉತ್ಪನ್ನಗಳನ್ನು ಹೆಚ್ಚು ಬಳಸಬೇಕು ಎಂದರು. ಅಮೌಂಟ್ ಮಂಜೂರಾಗಿತ್ತು. ಇಲ್ಲಿವರೆಗೂ ನಾವು ಒಟ್ಟೊಂದು 30 ಲಕ್ಷ ರೂಪಾಯಿ ಮಾರಾಟ ಆಗಿರೋದು ನಮಗೆ ಮಾಹಿತಿ ಬಂದಿದೆ. ಒಟ್ಟು 1 ಕೋಟಿ ಮಾರಾಟದ ನಾವು ಗುರಿ ಇಟ್ಕೊಂಡಿದ್ದೀವಿ. ವ್ಯಾಪಾರ ಚೆನ್ನಾಗಿ ಆಗ್ತಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ನಾವು ಈಗ ಈ ಬಿಸಿನೆಸ್ ಅಂತ ಹುಬ್ಬಳ್ಳಿಯ ಆಶಾ ಪಾಟೀಲ್ ಹಾಗೂ ಹೊಸದುರ್ಗ ನೇಕಾರರ ಸಂಘದ ಶಂಕರಮ್ಮ ಸರ್ಕಾರದ ಈ ಕ್ರಮದಿಂದ ನೇಕಾರರಿಗೆ ಅನುಕೂಲವಾಗಿದ್ದು ವ್ಯಾಪಾರ ಉತ್ತಮವಾಗಿದೆ ಎಂದರು. ರೆಡಿ ಮಾಡ್ತಿದ್ವಿ. ಕೊರೋನಾದಿಂದ ಹೋದ ವರ್ಷ ಆಗಲಿಲ್ಲ, ಬಟ್ ಈ ವರ್ಷ ಸ್ವಲ್ಪ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ನಮಗೆಲ್ಲ ತುಂಬ ಹೆಲ್ಪ್ ಆಗಿದೆ. ಉಚಿತವಾಗಿ ಸ್ಟಾಲ್ ಕೊಟ್ಟಿದ್ದಾರೆ ಮತ್ತು ಬಿಸ್ನೆಸ್ ಕೂಡ ಚೆನ್ನಾಗಿದೆ. ನಮಗೆ ತುಂಬ ಹೆಲ್ಪ್ ಆಗ್ತಾ ಇದೆ ಇದರಿಂದ. ಶಂಕರಮ್ಮ ಸರ್ ನಾವು ಬಾಗೂರಿಂದ ಬಂದಿದ್ದೀವಿ, ಹೊಸದುರ್ಗ ತಾಲೂಕು. ನಾವು 15 ಜನ ಕೆಲಸ ಮಾಡ್ತಿದ್ದೀವಿ ಸರ್. ನಮ್ಮ 25 ಮಗ್ಗ ಇದ್ದಾವೆ ಸರ್. ನಾವು ಅದನ್ನೆಲ್ಲ ತಗೊಂಬಂದು ಇಲ್ಲಿ ಫ್ರೀಯಾಗಿ ನಮಗೆ ಸ್ಟಾಲ್ ಕೊಟ್ಟಿರೋ ಹೊತ್ತಿಗೆ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಸರ್. ಬಟ್ಟೆ ವ್ಯಾಪಾರ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಸರ್. ಸೊ ಪರವಾಗಿಲ್ಲ, ಚೆನ್ನಾಗೈತೆ ಸರ್, ಚೆನ್ನಾಗಿ ವ್ಯಾಪಾರ ಆಗುತ್ತೆ. ನಮ್ಮ ಇಲ್ಲಿ ಚಿಕ್ಕಬಳ್ಳಾಪುರದ ನೇಕಾರ ಈಶ್ವರ್, ದಾವಣಗೆರೆಯ ಎಚ್ ವೀರಪ್ಪ ಕೊರೋನಾ ಕಾರಣದಿಂದ ಕಳೆದ 1 ವರ್ಷದಿಂದ ವ್ಯಾಪಾರದಲ್ಲಿ ನಷ್ಟವಾಗಿತ್ತು. ಆದರೆ ಈ ಮೇಳದಲ್ಲಿ ಸರ್ಕಾರ ರಿಯಾಯಿತಿಯನ್ನು ಭರಿಸಲಿದೆ ಎಂದರು. ನಮಗೆ ತಲುಪುತ್ತೆ. ಹಾಗೆ ನಮ್ಮ ನೇಕಾರರಿಗೆ ಸರ್ಕಾರದಿಂದ ಮೊನ್ನೆ 2,2 ಸಾವಿರ ರೂಪಾಯಿ ಅಕೌಂಟ್ಗೂ ಬಿದ್ದಿದೆ. ನಮ್ಮ ತಂದೆ ಕಸುಬು ಇದೆ, ನಮ್ಮ ಕಸುಬು ಇದೆ. ನೇಕಾರ ತುಂಬ ಕಷ್ಟದಲ್ಲಿದ್ದಾರೆ. ಈಗ ಈ ಥರ ಇನ್ನೂ ಹೆಚ್ಚಾಗಿ ಹಾಕಬೇಕು, ಸರ್ಕಾರ ಒತ್ತಾಯ ಮಾಡ್ಕೊತೀವಿ. ನೀವು ಈ ನಮ್ಮ ಇಲಾಖೆಯಿಂದ ತುಂಬ ಭಾಳ ಒಳ್ಳೆಯ ಸ್ಕೀಮ್ಗಳು ಕೊಡ್ತಾ ಇದ್ದಾರೆ. ಆಮೇಲೆ ಇಂಥ ಎಕ್ಸಿಬಿಷನ್ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲ ನಾವು ಹೋಗ್ತಿದ್ದೀವಿ. ಗುಲ್ಬರ್ಗ, ಆಮೇಲೆ ಆ ಕಡೆ ಬಾಗಲಕೋಟೆ, ಆಮೇಲೆ ಬೆಂಗಳೂರು, ನೆಲಮಂಗಲ ಇಲ್ಲೆಲ್ಲ ಹೋಗ್ತಾ ಇದ್ದೀವಿ. ಎಲ್ಲ ನಮ್ಮ ಇಲಾಖೆ ಅಧಿಕಾರಿಗಳು ನಮಗೆ ಯಾವ ಥರ ಏನೂ ಪ್ರಾಬ್ಲಮ್ ಆಗದಂಗೆ ಒಂದು ಉಳಿಲಿಕ್ಕೆ ವ್ಯವಸ್ಥೆ ಆಗಲಿ, ನೀರಿಂದಾಗಲಿ, ಒಂದು ಊಟದ್ದಾಗಲಿ ಎಲ್ಲದನ್ನೂ ಕವರ್ ಮಾಡ್ತಿದ್ದಾರೆ. ಹಂಗಾಗ್ಬಿಟ್ಟು ಇನ್ನೂ ಬರ್ತಾ ಭಾಳ ಇಂಪ್ರೂವ್ಮೆಂಟ್ ಆಗಿದೆ. ಬಿಸ್ನೆಸ್ ಸ್ವಲ್ಪ ಇಂಪ್ರೂವ್ ಆಗಿದೆ ಸರ್. ಮೊದಲಿಗೆ ಸ್ವಲ್ಪ ಡೌನ್ ಆಯಿತು, ಬರ್ತಾ ತುಂಬ ಚೆನ್ನಾಗಿರುತ್ತೆ ಸರ್. ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆಯಲ್ಲಿ ನಿಷೇಧಿತ ಮಾವೋವಾದಿ ಗುಂಪು ನಡೆಸಿದ ದಾಳಿಯಲ್ಲಿ ಕನಿಷ್ಠ 5 ಯೋಧರು ಹುತಾತ್ಮರಾಗಿದ್ದಾರೆ. ಇಂದು ತರೈಮ್ ವಲಯದ ಅರಣ್ಯದಲ್ಲಿ ಶೋಧ ಕಾರ್ಯಾಚರಣೆ ಹಮ್ಮಿಕೊಂಡಿದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ಜಿಲ್ಲಾ ಮೀಸಲು ಪಡೆಯ 4 ಯೋಧರು ಹಾಗೂ ಸಿಆರ್ಪಿಎಫ್ನ ಒಬ್ಬ ಯೋಧ ಮೃತರಾಗಿದ್ದು 12 ಮಂದಿ ಗಾಯಗೊಂಡಿದ್ದಾರೆ ಎಂದು ಬಿಜಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ತಿಳಿಸಿದ್ದಾರೆ. ಮಿಯಾಮಿ ಓಪನ್ ಟೆನಿಸ್ ಟೂರ್ನಿಯ ಪುರುಷರ ಡಬಲ್ಸ್ ವಿಭಾಗದಲ್ಲಿ ಬ್ರಿಟಿಷ್ ಜೋಡಿ ಡ್ಯಾನ್ ಇವನ್ಸ್ ಮತ್ತು ನೀಲ್ ಸ್ಕೋಪಕ್ಸಿ ಆಸ್ಟ್ರೇಲಿಯನ್ ಓಪನ್ ಚಾಂಪಿಯನ್ ಇವಾನ್ ಡೋಡಿಕ್ ಮತ್ತು ಫಿಲಿಪ್ ಪೊಲಾಸೆಕ್ ಜೋಡಿಯನ್ನು 7-6, 1-6, 10-8 ಸೆಟ್ಗಳಿಂದ ಸೆಮಿಫೈನಲ್ಸ್ನಲ್ಲಿ ಪರಾಭವಗೊಳಿಸಿ ಫೈನಲ್ಸ್ ಪ್ರವೇಶಿಸಿದೆ. ನಾಳೆ ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಈ ಜೋಡಿ ನಿಕೋಲಾ ಮೆಕಟಿಕ್ ಮತ್ತು ಮೇಟ್ ಪೆವಿಕ್ ವಿರುದ್ಧ ಸೆಣಸಲಿದೆ. ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಆಶ್ಲೆ ಬಾರ್ಟಿ ಕೆನಡಾದ ಬಿಯಾಂಕ್ ಆಂಡರ್ಸು ಫೈನಲ್ ಪಂದ್ಯದಲ್ಲಿ ಮುಖಾಮುಖಿಯಾಗಲಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ಒಣಹವೆ ಮುಂದುವರೆದಿದೆ. ಕಲಬುರಗಿಯಲ್ಲಿ ಗರಿಷ್ಠ ತಾಪಮಾನ 40.6 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯಾದ್ಯಂತ ಒಣಹವೆ ಮುಂದುವರಿಯಲಿದೆ. ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ. ಗರಿಷ್ಠ ತಾಪಮಾನ 35 ಹಾಗೂ ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಾಜದಲ್ಲಿನ ಸಕಾರಾತ್ಮಕ ಬದಲಾವಣೆಗೆ ಯುವ ಸಮೂಹದ ಪಾತ್ರ ಮಹತ್ವದ್ದು. ಅಸಮಾನತೆ, ಜಾತಿವಾದ ನಿಗ್ರಹಿಸುವುದು ಅಗತ್ಯ. ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು. ಕೋವಿಡ್ ನಿಯಂತ್ರಣಕ್ಕೆ ಕಟ್ಟುನಿಟ್ಟಿನ ಕ್ರಮ. ರಾಜ್ಯದಲ್ಲಿ 5,500 ಕೇಂದ್ರಗಳ ಮೂಲಕ ಲಸಿಕೆ ವಿತರಣೆ. ಸಚಿವ ಡಾ ಕೆ ಸುಧಾಕರ್. ಪುದುಚೇರಿ ಹಾಗೂ 4 ರಾಜ್ಯಗಳ ವಿಧಾನಸಭಾ ಚುನಾವಣೆ. ತಮಿಳುನಾಡು, ಕೇರಳದಲ್ಲಿ ನಾಳೆ ಬಹಿರಂಗ ಪ್ರಚಾರ ಅಂತ್ಯ. ಛತ್ತೀಸ್ಗಢದಲ್ಲಿ ಮಾವೋವಾದಿಗಳ ಗುಂಡಿನ ದಾಳಿ. ಭದ್ರತಾ ಪಡೆಯ 5 ಯೋಧರು ಹುತಾತ್ಮ, 12 ಮಂದಿಗೆ ಗಾಯ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನಲ್ನಲ್ಲೂ ವೀಕ್ಷಿಸಬಹುದು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:30 ಡಿಡಿ ಚಂದನದಲ್ಲಿ. ನಮಸ್ಕಾರ.